ಹಲೋ ಎಲ್ಲರೂ ಕೂಡ ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಕೂಡ ಈ ರಿಸಲ್ಟ್ ಈಗ ಬಿಟ್ಟ ತಕ್ಷಣ ಲಿಂಕ್ ಶೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ಏನಂತಂದರೆ ಅವ್ರು ಮೊದಲು ಹೆಡ್ ಆಫೀಸರ್ ಇರುವಂಥವ್ರು ಮೊದಲೇ ಶೇರ್ ಮಾಡಿದ್ರು. ನನಗೆ ಶೇರ್ ಮಾಡಿದ ತಕ್ಷಣ ಎಲ್ಲರೂ ಕೂಡ ಶೇರ್ ಮಾಡಿದ್ದೀನಿ. ಸೊ ಚೆಕ್ಔಟ್ ಮಾಡ್ಕೊಳ್ಳಿಕ್ಕೆ ಮುಂಚೆ ನಿಮಗೆ ಗೊತ್ತಿರೋ ಬಗ್ಗೆ ಸರ್ವೇ ಸಾಮಾನ್ಯವಾಗಿ ಯಾವುದೇ ರೀತಿ ಸರ್ವರ್ ಆ್ಯಕ್ಸೆಸ್ ತೊಗೊಳ್ದೇ ಮತ್ತು ಬೇರೆ ಸಪ್ರೇಟಾಗಿ ರಿಸಲ್ಟ್ ಬಿಡ್ತಿದ್ದಾರೆ. ಒಳ್ಳೆ ಡಿಸಿಷನ್ನು. ಬಟ್ ನಾನು ಈ ವಿಷಯದಲ್ಲಿ ಅರ್ಜುಜಸ್ನ ಬೇಯಲ್ಲ. ಯಾಕಂತಂದರೆ ಈಗ ನೋಡಿ, ಬಿಟ್ಟಿರ್ತಕ್ಕಂಥದ್ದೇ ನಿಮಗೆ ಗೊತ್ತಿರೋ ಬಗ್ಗೆ ಫಸ್ಟ್ ಆ್ಯಂಡ್ ಥರ್ಡ್ ಸೆಮಿಸ್ಟರ್ ರಿಸಲ್ಟ್ ಸದ್ಯಕ್ಕೆ ಬಿಟ್ಟಿರೋದು. ರಿಮೈನಿಂಗ್ ಸದ್ಯಕ್ಕೆ ಯಾವ ಕೂಡ ಬಿಟ್ಟಿಲ್ಲ. ಸೊ ಏನಾಗುತ್ತೆ ನೋಡಿ, ಈ ರೀತಿ ಬಿಟ್ಟಾಗ ಇವಾಗ ನೋಡಿ ಈ ರೀತಿಯಾಗಿ ನೋಡಿ ಲಿಂಕ್ ಓಪನ್ ಆಗೋಲ್ಲ. ಇದು ಆ್ಯಕ್ಚುಲಿ ಅಂತಂದರೆ ಇದು ನಮಗೆ ಸದ್ಯಕ್ಕೆ ರಿಸಲ್ಟ್ ಬಂದಿದೆ ಅಂತಂದು ಹೇಳ್ತೀವಿ. ಸೊ ರಿಸಲ್ಟ್ ಅಂದರೆ ಯಾರು ಚೆಕ್ಔಟ್ ಮಾಡ್ಕೊಂಡಿದ್ದಾರೆ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಎಕ್ಸಾಂಪಲು. ಸೊ ಇದು ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಇದು ನಾನು ಯಾವುದೇ ರೀತಿಯಾಗಿ ಅದನ್ನು ನಾನು ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ರಿಜಿಸ್ಟ್ರೇಷನ್ ನಂಬರ್ ತೋರಿಸೋ ಅಂದರೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ತೋರ್ಸೋಕೆ ಹೋಗಲ್ಲ. ಜಸ್ಟ್ ಈಗಾಗಲೇ ರಿಸಲ್ಟ್ ಬಂದಿದೆ. ಸೊ ಪಾಸ್ ಆಗಿದ್ದಾನೆ ಅಂದರೆ ನಾನು ಯಾವ ಲಿಂಕ್ ಕಳಿಸಿ ವಿತಿನ್ ಒಂದು 2 ಮಿನಿಟ್ಸಲ್ಲಿ ಚೆಕ್ಔಟ್ ಮಾಡ್ಕೊಂಡು ಅಂದರೆ ಈಸಿಯಾಗಿ ಬಂದೈತೆ. ಆಮೇಲೆ ಓಕೆ, ನಾ ಸ್ವಲ್ಪ ಎಲ್ಲರೂ ಕೂಡ ಎಟ್ ಎ ಟೈಮ್ ಒಮ್ಮೆಲೇ ವೆಬ್ಸೈಟ್ಗೆ ಹೋದಾಗ ಸರ್ವರ್ ಬಿಸಿ ಬರ್ತದೆ. ಸೊ ಸದ್ಯಕ್ಕೆ ನೋಡಿ ಇವ್ರಿಗಂತೂ ಪಾಸ್ ಆಗಿದೆ. ಅಣ್ಣ ಥ್ಯಾಂಕ್ಸ್ ಅಣ್ಣ, ನೀವು ಹೇಳ್ತಕ್ಕಂಥ ಕೆಲವೊಂದಿಷ್ಟು ನಾನು ಅಂದರೆ ಯಾವ ರೀತಿ ಬರೆಯೋದಂತ ಹೇಳ್ಕೊಟ್ಟಿದ್ದೆ ಅಂದರೆ ಎಲ್ಲರ ರೀತಿ ಹೇಳಿದ್ದೆ, ಆ ರೀತಿ ಬರ್ದಿದ್ದಾನೆ. ಸೊ ಈಗಂದ್ರೆ ಸದ್ಯಕ್ಕೆ ಸರ್ವರ್ ಮತ್ತೆ ಆ್ಯಕ್ಸೆಸ್ ತೊಗೊಂಡಿಲ್ಲ. ನಾನು ಹೇಳ್ತೀನಿ ನೋಡಿ, ಬಿಡೋಂಗಿತ್ತಂತಂದರೆ ಅವ್ರು ಇಷ್ಟೆಲ್ಲ ಮಾಡಿ ಬಿಡ್ಲಿಕ್ಕೆ ಇಷ್ಟೊಂದು ಯಾಕೆ ಲೇಟ್ ಮಾಡಿದ್ರು? ಫ್ರೈಡೇನೇ ಮುಗಿತು ವರ್ಕ್ ಎಲ್ಲನೂ ಕೂಡ, ಫ್ರೈಡೇನೇ ಬರಬೇಕಿತ್ತು ರಿಸಲ್ಟ್ ಅಂತೀನಿ. ಸೊ ಫ್ರೈಡೇ ಬಂದಿಲ್ಲ. ಸೊ ಸೋಮವಾರ ಕೂಡ ಬರಲ್ಲ. ಆ್ಯಕ್ಚುಲಿ ಅಂತಾರೆ ಸೋಮವಾರ ಫೈನಲ್ ಮಾಡಿದರು, ಸೋಮವಾರನೂ ಕೂಡ ಮತ್ತೆ ಮುಂದೆ ಹಾಕೊಂಡು. ಸೊ ಹೆಂಗೋ ಇವಾಗ ರಿಸಲ್ಟ್ ಅಂತ ಬಂದೈತೆ. ಸೊ ಯೂಶ್ವಲ್ ನಿಮಗೆ ಮತ್ತೆ ಯಾವುದೇ ರೀತಿ ಸರ್ವರ್ ಆ್ಯಕ್ಸೆಸ್ ತೊಗೊಂಡಿಲ್ಲ. ಸೊ ಹಂಗಾಗಿ ಅದೇ ಇಟ್ಕೊಂಡು ಬಿಟ್ಟಿದ್ದಾರೆ. ನಿಮಗೆ ಮತ್ತೆ ಏನಪ್ಪ ಅಂತಂದರೆ ರಾತ್ರಿ ಬೆಳಗ್ಗೆ 2 ಗಂಟೆ 3 ಗಂಟೆ ಟೈಮ್ ಚೆಕ್ಔಟ್ ಮಾಡ್ಕೋರಿ. ಈಗ ಮಕ್ಕೊಂಬಿಡಿ. ಓಕೆ 12 ಸುಮ್ಮನೆ ಏನಂತಂದರೆ ನಿಮಗೆ ಮೆಂಟಲಿ ಸ್ಟ್ರೆಸ್ ಆಗುತ್ತೆ. ಸೊ ಊಟ ಮಾಡಿ, ಚೆನ್ನಾಗಿ ಊಟ ಮಾಡಿರಿ. ಸೊ ಡಗ ಅಂತೈತೆ ಗೊತ್ತೈತೆ, ಎಲ್ಲರೂ ಕೂಡ ಗೊತ್ತೈತೆ. ಸೊ ನಿಮ್ಮ ಮೆಂಟಾಲಿಟಿ ನನಗೆ ಕೂಡ ಅರ್ಥ ಆಗುತ್ತೆ. ಸೊ ಹಂಗಾಗಿ ಮಲ್ಕೊಂಬಿಡಿ, ಊಟ ಮಾಡಿ ಸುಮ್ಮನೆ ಕಣ್ಣು ಮುಚ್ಚೋ ಮಲ್ಕೊಂಬಿಡಿ. ದೇವ್ರ ಬೇರ ಹಾಕ್ಕೊಂಡು ಆರಾಮ್ ಪಾಸ್ ಆಗಿರ್ತೀನಿ, ಒಳ್ಳೆ ಸ್ಕೋರ್ ಆಗಿರುತ್ತೆ ಅಂದ್ಕೊಂಡು ಮಕ್ಕಳು ಒನ್ ಟೈಮ್. ಓಕೆ ಅಂದರೆ ಬೆಳಗ್ಗೆ 3 ಗಂಟೆ ಅಥವಾ 4 ಗಂಟೆ ಈ ಟೈಮ್ ಎದ್ದುಬಿಟ್ಟು ಚೆಕ್ಔಟ್ ಮಾಡ್ಕೊರಿ. ರಿಸಲ್ಟ್ ಈಸಿಯಾಗಿ ಓಪನ್ ಆಗುತ್ತೆ. ರಿಮೈನಿಂಗ್ ಯಾರ್ದು ಬರ್ತದೆ ಅದನ್ನೆಲ್ಲ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಎನಿವೇ ಎಲ್ಲರೂ ಕೂಡ ಗುಡ್ ಲಕ್, ಆಲ್ ದ ಬೆಸ್ಟ್ ಆಯಿತಾ. ಎನಿವೇ ಎಲ್ಲರೂ ಕೂಡ ಪಾಸ್ ಆಗಿರ್ತಾರೆ, ವರಿ ಮಾಡ್ಕೊಬಿಡಿ. ಆ್ಯಂಡ್ ಅದರ ರಿಸಲ್ಟ್ ಆದ ತಕ್ಷಣ ಇದ್ರ ಬಗ್ಗೆ ಡಿಸ್ಕಸ್ ಆಮೇಲೆ ಮಾಡೋಣಂತೆ. ಏನೇನೆಲ್ಲ ಆಗಿದೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಅಥವಾ ಅದ್ರ ಬಗ್ಗೆ ಎಲ್ಲ ಕೂಡ ಮಾತಾಡೋಣಂತೆ. ಸದ್ಯಕ್ಕೆ ರಿಸಲ್ಟ್ ಈ ಸರ್ವರ್ ಇಲ್ಲ. ಓಕೆ, ಸರ್ವರ್ ಅದೇ ಆ್ಯಕ್ಸಸ್ ಯಾವುದೇ ರೀತಿ ಹೊಸದಾಗಿ ತೊಗೊಂಡಿತ್ತಂದರೆ ಎಲ್ಲನೂ ಕೂಡ ಒಮ್ಮೆಲೇ ಬಿಡ್ತಿದ್ರು ಅವ್ರು. ಈಗ ಸಪ್ರೇಟ್ ಈ ರೀತಿ ಬಿಡ್ತಾ ಇರಲಿಲ್ಲ. ಸೊ ಏನೋ ಮಾಡೋಕ್ಕಾಗಲ್ಲ, ಬಿಟ್ಟಿದ್ದಾರೆ. ಸರಿ, ಚೆಕ್ಔಟ್ ಮಾಡ್ಕೊರಿ. ಟೇಕ್ ಕೇರ್, ಬಾಯ್.